ವಿಜಯಪುರದಲ್ಲಿ ಬರ ವೀಕ್ಷಣೆ ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರು. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಬರವನ್ನ ವೀಕ್ಷಣೆ ಮಾಡಿದ್ದಾರೆ. ವಿಜಯಪುರದಲ್ಲಿ ಬರ ವೀಕ್ಷಣೆ ಮಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಬರ ವೀಕ್ಷಣೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆದೇಶ ಇದೆ ಎಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಜಿಲ್ಲೆಗಳಲ್ಲಿ ಬರ ವೀಕ್ಷಣೆ ಮಾಡಿ ಅಂತ ಹೇಳಿ. ಮಳೆ ಕೊರತೆಯಿಂದಾಗಿ ತೊಗರಿ, ಹತ್ತಿ, ಕಬ್ಬು ಬೆಳೆ ಹಾನಿಯಾಗಿದೆ. ಬೆಳೆದೇ ಇಲ್ಲ ಕಬ್ಬು, ತೊಗರಿ ಎಲ್ಲ. ಪ್ರತಿ ರೈತರ ಜಮೀನಿಗೂ ಭೇಟಿ ನೀಡಿ ಬರ ವೀಕ್ಷಣೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಬೆಳೆ ಹಾನಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಲಿಟ್ರಲಿ ರೈತರು ಸಮಸ್ಯೆಯಲ್ಲಿದ್ದಾರೆ. ಸದ್ಯಕ್ಕೆ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಇಲ್ಲ. ಜಾನುವಾರುಗಳಿಗೆ 28 ವಾರಗಳವರೆಗೂ ಮೇವು ದಾಸ್ತಾನು. ಬರದ ಸಮಯದಲ್ಲಿ ಸರ್ಕಾರ ರೈತರ ಬೆನ್ನೆಲುಬಾಗಿ ನಿಲ್ಲುತ್ತೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳಿದ್ದಾರೆ. ವಿಜಯಪುರದಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರ ಆದೇಶ ಇದೆ. ಅದಕ್ಕೆ ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಅವರವರ ಜಿಲ್ಲೆವರೆಗೆ ಉಸ್ತುವಾರಿ ವಹಿಸೋದಕ್ಕೆ ಬೇಗ ಹಂಚಿಕೆಯನ್ನು ಮಾಡಿಬಿಟ್ಟಿದ್ದಾರೆ, ಯಾವ ಜಿಲ್ಲೆಗೆ ಯಾರು ಅಂತ ಹೇಳಿ. ಸೊ ಯಾವಾಗ ಅವರನ್ನು ನೇಮಕ ಮಾಡಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ, ಆವಾಗಲಿಂದಲೂ ಕೂಡ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅವರವರ ಜಿಲ್ಲೆಗೆ ಭೇಟಿ ಕೊಟ್ಟು ಬರವನ್ನು ವೀಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ವರದಿಯನ್ನು ಸಲ್ಲಿಸೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಬರವನ್ನು ವೀಕ್ಷಣೆ ಮಾಡಿದ ನಂತರ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬ. ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯ ಇವತ್ತು ತೀವ್ರ ಒಂದು ಬರಗಾಲದಿಂದ ತತ್ತರಿಸೋದಿದೆ. ಇವತ್ತು ನಾನು ವಿಜಯಪುರ ಜಿಲ್ಲೆಯಲ್ಲೇ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ನಾವು ಸಭೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಅದನ್ನು ಏನೇನು ಪರಿಸ್ಥಿತಿ ಇದೆ ಕಾಲಕ್ಕೂ ಕೂಡ ನಾವು ಮಾಡ್ಕೊತ ಬಂದಿದ್ದೀವಿ. ಸುದಯದಿಂದ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮಗೆ ಆಲಮಟ್ಟಿ ಡ್ಯಾಮ್ಗೆ ಮತ್ತು ಭೀಮಾ ನದಿಗೆ ನೀರು ಬಂದು ನಮಗೆ ಕುಡಿಲಿಕ್ಕೆ ಸಹ ಎಲ್ಲಿನೂ ಕೂಡ